ಖಂಡಿಸಿ ತಡೆಯಲು ಮುಂದಾದ ರೈತ ಹೋರಾಟಗಾರರು. ಚುನಾವಣಾ ಶಿಷ್ಟಾಚಾರ ಉಲ್ಲಂಘಿಸಿದರೆ ಕಾನೂನು ಕ್ರಮ, ಪೊಲೀಸರ ಎಚ್ಚರಿಕೆ. ಪೊಲೀಸರ ವಿರುದ್ಧವಲ್ಲ ನಮ್ಮ ಹೋರಾಟ, ಅಕ್ರಮವೆಸಗಿರುವ ಚುನಾವಣಾಧಿಕಾರಿಗಳ ವಿರುದ್ಧ ಮಾತ್ರ. ಚುನಾವಣಾಧಿಕಾರಿಗಳ ದಿಗ್ಬಂಧನಕ್ಕೆ ಮುಂದಾದ ಹೋರಾಟಗಾರರು, ಬೇರೆ ದಾರಿಯಲ್ಲಿ ಚುನಾವಣಾಧಿಕಾರಿಗಳನ್ನು ರಕ್ಷಣೆ ಮಾಡಿ ಕರೆದೊಯ್ದ ಪೊಲೀಸರು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬೇವೂರು ಗ್ರಾಮದ ಬೇವೂರು ವಿವಿಧ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನದ ಚುನಾವಣೆಯಲ್ಲಿ ಕಂಡುಬಂದ ದೃಶ್ಯಾವಳಿಗಳು. ಸಹಕಾರಿ ಸಂಘದ ಚುನಾವಣೆಯಲ್ಲಿ ಸಂಪೂರ್ಣ ಅಕ್ರಮವೆಸಗಿದ್ದಾರೆ. ಈಗಾಗಲೇ ಚುನಾವಣಾಧಿಕಾರಿ ರಮೇಶ್ ರವರ ವಿರುದ್ಧ ದೂರು ನೀಡಲಾಗಿದೆ. ಚುನಾವಣೆ ಮುಂದೂಡುವಂತೆ ಮನವಿ ಮಾಡಿದರೂ ಚುನಾವಣೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ನೂರಾರು ಮಂದಿ ಪ್ರತಿಭಟನೆಗೆ ಮುಂದಾಗಿದ್ದರು. ಚುನಾವಣೆ ಶಾಂತಿಯುತವಾಗಿ ನಡೆಯಲು ಮತದಾನ ನೀಡುತ್ತಿದ್ದ ಶ್ರೀ ಬೇವೂರು ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆಯನ್ನು ಪೊಲೀಸರು ಭದ್ರತೆ ವಹಿಸಿದ್ದು ಕಂಡುಬಂತು. ಒಬ್ಬರು ಸಿಪಿಐ, 6 ಮಂದಿ ಪಿಎಸ್ಐ, 8 ಮಂದಿ ಎಎಸ್ಐ, 30ಕ್ಕೂ ಹೆಚ್ಚು ಪೊಲೀಸ್ ಪೇದೆಗಳು, 1 ರಿಸರ್ವ್ ವ್ಯಾನ್ ಸೇರಿ 60ಕ್ಕೂ ಹೆಚ್ಚು ಮಂದಿ ಪೊಲೀಸರು ಬೇವೂರಿನಲ್ಲಿದ್ದದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ನಡೆಯುತ್ತಿರುವ ಚುನಾವಣೆ ಅಕ್ರಮದ ಬಗ್ಗೆ ಹೋರಾಟಗಾರರು ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿಗೆ ಏನು ಹೇಳುತ್ತಾರೆ ನೀವೇ ನೋಡಿ. ಏನು 11ನೇ ತಾರೀಕು 3 ಗಂಟೆ ಅಭ್ಯರ್ಥಿಗಳ ಪಟ್ಟಿಯನ್ನು ವಾಪಸ್ ತಗೊಳ್ಳುವಂಥ ಸಂದರ್ಭ ಇತ್ತು. ಆ ಸಂದರ್ಭ ಇದ್ದಾಗ 3 ಗಂಟೆ ಒಂದು ಅರ್ಧ ಗಂಟೆ ವ್ಯತ್ಯಾಸ ಆಗಿದ್ರು ನಾವೇನು ಕೇಳ್ತಿರ್ಲಿಲ್ಲ. 6:30 7 ಗಂಟೆ ತನಕನೂ ಚುನಾವಣಾಧಿಕಾರಿಗಳು ಚೇಂಬರ್ನಲ್ಲಿ ಕೂತು ಬಂದಂಥ ಅಭ್ಯರ್ಥಿಗಳ ನಾಮಪತ್ರವನ್ನು ವಾಪಸ್ ತಗೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ಮತ್ತೆ ಬಲವಂತದಿಂದನೂ ಕೂಡ ಅವಕಾಶ ಆಯಿತು ಅಲ್ಲಿ ವಾಪಸ್ ತಗೊಳ್ಳಿಕ್ಕೆ. ಅವತ್ತಿದ್ದಂಥ CCTVಯನ್ನು ಆಫ್ ಮಾಡಿ ಈ ಎಲ್ಲ ಪ್ರಕ್ರಿಯೆಯನ್ನು ಅಕ್ರಮವಾಗಿ ಕೆಲಸ ಮಾಡಿಕೊಂಡು ಅವ್ರ ಸದುದ್ದೇಶವನ್ನು ಈಡೇರಿಸ್ಕೊಂಡವ್ರು ಅವತ್ತು. ಆ ಕಾರಣಕ್ಕೆ ನಾವು DR ಮತ್ತು DC ಅವ್ರಿಗೆಲ್ರಿಗೂ ಕೂಡ ಈ ಚುನಾವಣೆಯನ್ನು ನಿಲ್ಲಿಸಬೇಕು, ಅಕ್ರಮವಾಗಿ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ, ಪಾರದರ್ಶಕವಾದಂಥ ಚುನಾವಣೆಯನ್ನು ನಡೆಸ್ಕೊಡ್ಬೇಕು ನಮಗೆ ಅಂತೇಳಿ ನಾವು DR ಮತ್ತು DC ಅವ್ರಿಗೆ ಅರ್ಜಿಯನ್ನು ಕೊಟ್ಟಿದ್ದೀವಿ. ಅರ್ಜಿ ಕೊಟ್ಟಾದ್ಮೇಲೆ DR ಆಗಲಿ DC ಅವರಾಗಲಿ ಬಂದು ಹಿಂದಕ್ಕೆ ತಗೊಂಡಂಥ ಅಭ್ಯರ್ಥಿಗಳ ನೀವು ಏನು ಕಾರಣಕ್ಕೆ ತಗೊಂಡ್ರಿ, ನಿಮಗೆ ಒತ್ತಡ ಏನಿತ್ತು, ಯಾರ್ಯಾರು ಒತ್ತಡ ಕೊಟ್ಟರು ನಿಮಗೆ ಅಂತೇಳಿ ಕೇಳಿ ಒಂದು ಮಾಹಿತಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಆಗಲಿ ಉಪನಿಬಂಧಕರಾಗಲಿ ಮಾಡದೇ ಇರತಕ್ಕಂಥ ಕಾರಣ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೋ. ಚುನಾವಣೆಯನ್ನು ಬಹಿಷ್ಕರಿಸಬೇಕು ಅಂತೇನಿಲ್ಲ, ಮತದಾನದ ಹಕ್ಕನ್ನು ನಾವು ಕಿತ್ಕೋಬೇಕು ಅಂತಲೂ ಇಲ್ಲ. ಚುನಾವಣಾಧಿಕಾರಿಗಳು ಮಾಡಿರ್ತಕ್ಕಂಥ ತಪ್ಪನ್ನು ನಾವು ಪ್ರಶ್ನೆ ಮಾಡಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಹಾಕೊಂಡು ತಡೆದಿದ್ವಿ. ಪೊಲೀಸ್ನವ್ರ ಜೊತೆಲೂ ಕೂಡ ನಾವು ಮಾತಾಡಿದ್ವಿ. ನಾವೇನು ಯಾವುದೇ ಕಾರಣಕ್ಕೂ ಬಹಿಷ್ಕಾರ ಮಾಡೋದಿಲ್ಲ, ಚುನಾವಣೆಯನ್ನು ಹತ್ತಿಕ್ಕುವುದಿಲ್ಲ, ಮತದಾನವನ್ನು ಕಸಿಯುವುದಿಲ್ಲ. ನಮಗೆ ಚುನಾವಣಾಧಿಕಾರಿ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಪ್ರತಿಭಟನೆ ಮಾಡಲಿಕ್ಕೆ 10 ನಿಮಿಷ ನಮಗೆ ಕಾಲಾವಕಾಶ ಕೊಡಬೇಕು ಅಂತ ಹೇಳಿದ್ವಿ. ಅವ್ರು ಮಾಡಿಕೊಡ್ತೀವಿ ಅಂದರು. ಆದರೂ ಅವ್ರನ್ನ ರಕ್ಷಣೆ ಮಾಡಿ ಕಳದಾರಿನಲ್ಲಿ ಕರ್ಕೊಂಡು ಹೋಗಿ ಚುನಾವಣಾ ಕಚೇರಿಗೆ ಬಿಟ್ಟವ್ರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ವಿವಿಧೋದ್ಯಮ ಸಹಕಾರ ಸಂಘ ಇದ್ರದ್ದು ಎಲೆಕ್ಷನ್ ನಡೀತಾ ಇತ್ತು. ಅದಕ್ಕೆ ಪ್ರಕ್ರಿಯೆ ನಡೆದಿದ್ದು ವಾಪಸ್ ತಗೊಳ್ಳುವಂಥ ಡೇಟಲ್ಲಿ ಚುನಾವಣೆ ಅಧಿಕಾರಿ ಚುನಾವಣೆ ಇದನ್ನೇ ಉಲ್ಲಂಘನೆ ಮಾಡಿ 3 ಗಂಟೆಗೆ ಕ್ಲೋಸ್ ಆಗಬೇಕಾದದ್ದ 7 ಗಂಟೆ ಗಂಟ ಮಾಡಿ ಹಾಕಿದಂಥ ಅಭ್ಯರ್ಥಿಗಳನ್ನ ಎದುರಿಸಿ ಕರ್ಕೊಬಂದು ಅಪ್ಲಿಕೇಶನ್ ತೆಗೆಸಿದ್ದಾರೆ. ಹಾಗಾಗಿ ಅದನ್ನು ನಾವು ಕೇಳೋಣ ಅಂತ ಹೋದಾಗ ಅವರು ಚುನಾವಣಾಧಿಕಾರಿ ಹೊಂಟೋಗಿದ್ದಾರೆ. ರಮ್ಯಾಶ್ರೀ ಅಂತೇಳಿ ಅವ್ರು ಹೊರಟೋಗಿದ್ರು. ನಾವು ತಿರ್ಗಿ ಅಲ್ಲಿ ಹೋಗಿ ನೋಟಿಸ್ ಬೋರ್ಡ್ಗೆ ಏನೂ ಹಾಕಿಲ್ಲ, ಇಲ್ಲ ವಾಪಸ್ ತಗೊಂಡ್ರು ಇಷ್ಟು ಜನ ಅವರೇ, ಉಳ್ಕೊಂಡ್ರು ಎಷ್ಟು ಜನ ಅವರೇ, ಅವ್ರು ಚಿಹ್ನೆ ಕೊಟ್ಟಿರೋದು ಯಾವುದನ್ನು ಹಾಕ್ತೇನೆ ಚುನಾವಣಾಧಿಕಾರಿ ಹೊರಟೋಗಿದ್ದಾರೆ ಅವರು. ನಾವು ಅದನ್ನು ವಿಡಿಯೋ ಮಾಡಿ ಫೋಟೋ ತೆಗೆದು ಅವ್ರಿಗೆ ರಮ್ಯಾ ಅವ್ರಿಗೆ ಫೋನು ಮಾಡಿದ್ರೆ ಅವರು ಫೋನ್ ರಿಸೀವ್ ಮಾಡಿಲ್ಲ. ನಾವು ಡೈಲಿ ಫೋನ್ ಮಾಡ್ತಾನೆ ಇದ್ದೀವಿ ಅವ್ರಿಗೆ ಕೇಳೋಣ ಅಂತ, ಆದರೂ ಅವ್ರು ಫೋನ್ ತೆಗಿತಾ ಇಲ್ಲ. ತಿರ್ಗಿ ನಾವು ಇದೆಲ್ಲ ಮುಗಿದ ಮೇಲೆ DRಗೆ DC ಅವ್ರಿಗೆ ಹೋಗಿ ಲೆಟ್ರೆಲ್ಲ ಕೊಟ್ಟಿದ್ದೀವಿ. ಇದೆಲ್ಲ ಅಕ್ರಮವಾಗಿ ನಡೆದಿದೆ, ಇದೆಲ್ಲ ನಾವು ಕರೆಕ್ಟಾಗಿ ಇದು ಮಾಡಿ ಈ ಚುನಾವಣೆಯನ್ನು ಮುಂದೂಡೋದಕ್ಕೆ ನಾವು ಅವ್ರಿಗೆ ಮನವಿ ಕೊಟ್ಟು ಹೇಳ್ಬಿಟ್ಟು ಬಂದಿದ್ವಿ. ಆದರೂ ಈ DR ಆಗಲಿ ಇಲ್ಲ DC ಅವರಾಗಲಿ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಅದ್ರಲ್ಲಿ ತಿರುಗಿ ಇವತ್ತು ಬಂದು ನಾವು ಅವರ ಚುನಾವಣಾಧಿಕಾರಿಗಳನ್ನ ಅಡ್ಡ ಹಾಕಿ ಕೇಳಬೇಕು, ಎಲೆಕ್ಷನ್ ನೀವು ಮಾಡಬೇಡಿ ಅಂತೇಳಿ ನಾವು ತಡೆಯೋಣ ಅನ್ಕೊಂಡ್ಬಂದರೆ ಈಗ ಪೊಲೀಸ್ನವರು ಮತ್ತು ಎಲ್ಲ ಸರ್ಕಾರ ಇದೆಲ್ಲ ಇದು ಮಾಡಿಕೊಂಡು ಪೊಲೀಸ್ನವರು ನಮ್ಮನ್ನು ತಡೆದು ಅವ್ರನ್ನ ಕಳ್ಳಾದಿಲ್ಲ ಚುನಾವಣಾ ಅಧಿಕಾರಿಗಳನ್ನ ತಗೊಂಡೋಗಿ ಒಳಗಡೆ ಬಿಟ್ಟು ಓಟ್ ಹಾಕ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಓಟ್ ಹಾಕೋದು ಬೇಡ ಅಂತ ಹೇಳ್ತಾ ಇಲ್ಲ, ಚುನಾವಣೆ ಅಧಿಕಾರಿ ಮಾಡಿರುವಂಥ ತಪ್ಪನ್ನ ಹಿಡಿಯೋಣ ಅಂತಂದರೆ ಇಲ್ಲಿ ಅಧಿಕಾರಿಗಳು ಬಿಟ್ಕೊಡ್ತಾ ಇಲ್ಲ ಪೊಲೀಸ್ನವರು. ಹಾಗಾಗಿ ನ್ಯಾಯ ಯಾರನ್ನು ಕೇಳೋದು ನಾವು? ಗುರುವಾರದಿಂದ ಇದು ಬಗ್ಗೆ
ಅದಕ್ಕೆ ಜಿಲ್ಲಾಧಿಕಾರಿಗಳೇ ಆಗಿರ್ಬೋದು, DR ಆಗ್ಬೋದು, ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಸರ್ ಸ್ಟೇಗೆ ಹೋಗಿದ್ವಿ, ಅದು ಇವತ್ತು ರಜಾ ಇರಲಾಗಿ ಸೋಮವಾರ ಸಿಗ್ತದೆ ಅಂತ ಹೇಳಿದ್ರು. ಸೋಮವಾರ ಸಿಕ್ಕಿದ್ರೆ ಇನ್ನೇನು ಪ್ರಯೋಜನ ಸ್ಟೇಗೆ? ಅದು ಕಾಸು ಕೊಟ್ಟು ಅದನ್ನ ಕೊಡ್ಕೊಳ್ಳೋಣ ನಾವು. ಭಾನುವಾರ ಎಲೆಕ್ಷನ್ ಆಗೋಯ್ತದೆ, ಸೋಮವಾರ ಕೊಡ್ತಾರೆ, ತಗೊಂಡು ಏನು ಮಾಡ್ತೀರಿ ಅದನ್ನ ಸ್ಟೇಯ? ಶನಿವಾರ ರಜಾ ಇರಲಾಗಿ ನಮ್ಮ ಸ್ಟೇ ಡ್ರಾಪ್ ಆಯ್ತು. ನಿಮ್ಮ ಮುಂದಿನ ನಡೆ ಏನು? ಅದೇ ನಮ್ಮ ಮುಂದಿನ ನಡೆ, ಇನ್ನು ನಾವು ಕಾನೂನಾತ್ಮಕವಾಗಿ ಹೋರಾಟ ಅಂತೂ ಮಾಡ್ತೀವಿ. DC ಅವರಾಗ್ಬೋದು, DR ಆಗ್ಬೋದು, ಇಲ್ಲ ಇದನ್ನ ಬ್ಯಾನ್ ಮಾಡ್ತಾರ ಬಿಡ್ತಾರ, ಅವ್ರು ಕ್ರಮಬದ್ಧವಾಗಿ ಮಾಡ್ಬೇಕು ಅಧಿಕಾರಿಗಳೇ ಮಾಡಲಿ ಅಂತಂದ್ರೆ ನಾವು ಮಾಡೋಕ್ಕಾಗುತ್ತಾ? ಸೇರಿದಾರರು ಮಾಡೋಕ್ಕಾಗುತ್ತಾ? ಕಾನೂನಾತ್ಮಕ ಹೋರಾಟ ಮುಂದಕ್ಕೆ ನಮ್ದು ಇದ್ದೇ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಇವರೇನು ಇವತ್ತು ಚುನಾವಣೆ ನಡೆಸ್ಕೊಂಡು ಕಮಿಟಿ ಮಾಡ್ಕೋಬೋದು, ಇರ್ತಕ್ಕಂಥ ಸೊಸೈಟಿನ ರಾಜಕಾರಣ ಮಾಡ್ತಾವ್ರೆ. ಸತ್ತಿರ್ತಕ್ಕಂಥ ಹೆಣ, ಅದು ಆ ಹೆಣದ ಮುಂದೆ ಕುಂತ್ಕೊಂಡು ರಾಜಕಾರಣ ಮಾಡ್ತಾವ್ರೆ. ಇದು ನಾವೇನು ಇಲ್ಲಿಗೆ ನಿಲ್ಲಿಸ್ಬಿಡ್ತೀವಿ ಅಂತಲೂ ಹೇಳ್ತಾ ಇಲ್ಲ. ಕಾನೂನಾತ್ಮಕವಾಗಿ ಮುಂದೆ ನಾವು ಹೋರಾಟವನ್ನ ಮಾಡೋಕ್ಕೆ ನಾವೆಲ್ಲರೂ ತಯಾರಾಗಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಇದ್ರ ರಾಜಕಾರಣಿಗಳು ಸಿಕ್ಕ ಎಂಟ್ರಿ ಆಗಿದ್ದಾರೆ. ಓಲಿ ಇದು ರಾಜಕಾರಣಿಗಳಾರು ಅಧಿಕಾರಿಗಳು ಕರೆದು ನೀಟಾಗಿ ಕಾನೂನಾತ್ಮಕ ಮಾಡ್ರಪ್ಪ ಅಂತ ಅವರು ಜನಪ್ರತಿನಿಧಿಗಳು ಸಹ ಹೇಳ್ತಾರೆ. ಇಲ್ಲಿ ಇದನ್ನ ಅವ್ರಿಗೇನು ಬೇಕು? ಅವ್ರಿಗೂ ಏನೋ ಒಂದ್ ಸೈಡ್ ಆಗ್ಬೇಕು, ಅವ್ರಿಗೆ ನೇಮ್ ಬರಬೇಕು. ಗುರ್ಲಿಂಗಯ್ಯ ಕನ್ಸಂದ್ರ ಅಂತ. ಚುನಾವಣಾಧಿಕಾರಿಗಳು ಏನ್ ತಪ್ಪು ಮಾಡವ್ರೆ ಅಂದ್ರೆ, ವಾಪಸ್ ತೆಗಿಯೋ ಡೇಟ್ ಮುಗಿದ್ಮೇಲೆ ಒಂದು ವಾರನಾದ್ರೂ ಕಾಲಾವಕಾಶ ಕೊಡಬೇಕಾಗಿತ್ತು. ಅವರು ದುರುದ್ದೇಶದಿಂದ 5 ದಿವಸ ಕಾಲಾವಕಾಶ ಕೊಟ್ಟರು. ವಾಪಸ್ ತಕ್ಕದ್ಮೇಲೆ ಚುನಾವಣೆಗೆ 5 ದಿವಸ ಇರೋದು. ಯಾಕೆಂದ್ರೆ ಕೋರ್ಟ್ ಹೋಯ್ತಾರೆ, ಸ್ಟೇ ಆಗುತ್ತೆ, ಇನ್ನೊಂದು ಆಗ್ತದೆ ಅಂತ ಚಿತಾವಣೆಯಿಂದ ಇದನ್ನ ನಡೆಸಿರ್ತಕ್ಕಂಥ ಕಾರ್ಯಕ್ರಮ ಇದು.